ನಾದ ಕಾಲಕ್ಕೇನೆ ಎನ್ನ ಮಾತು ಚಿತ್ತ ಬಿಟ್ಟು ಕೇಳು. ಅದು ಏನು ಹಾಕ್ರಜ? ಏನಂದರೆ ಅದು ಏನು ಹಾಕ್ರಜ? ನಿನ್ನಿನ ದಿನದೋಳ ಹತ್ತಿಲಿತ ಬಲವಿತನಾದ ಚತುರಂಗ ಬಲಗಲ್ಲ ಯಾವತ್ತು ಲೋಕಗಳನ್ನು ಸಂಚರಿಸಟ್ಟ ದಿಕ್ಪಾಲಕರ ಪಟ್ಟಣ ಪ್ರವೇಶಿಸಿ ಓ ತಮ್ಮ ಆಹೋ ಅಣ್ಣ ಮಹದ್ವಾರನ್ನು ಕಿರಿಸಿಬಿಟ್ಟರು. ಗಟ್ಟಿತರ ಮಾತ ವಿಷ್ಣು ಹಾಲಯಂ ಮತ್ತು ಶಿವಾಲಯಂ ಕಿತ್ತಿ ಹಾಕಿದರು. ದೇಶಗಳನ್ನು ಒಡೆದು ದನ ಕನಕಾದಿಗಳನ್ನು ದಾಳಿ ತುಳಿ ಮಾಡಿ ಯಾವತ್ತು ರಾಜ್ಯ ಕಿಂಕರನ್ನು ಬಿಡಿದ ಕಾಲಿಗೆ ಸಂಕೋಲಿ ಎಂಬ ಜಡದ ಕೈಗೆ ಬೇಡಿಗಳನ್ನು ಹಾಕಿ ನಮ್ಮ ಏನೆಲ್ಲ ಸೆರೆಮನೆಗೆ ಸೇರಿಸಿಬಿಟ್ಟರು. ತಮ್ಮ ನೋಡಿ ನಮ್ಮ ಪರಾಕ್ರಮವನ್ನ ಕಂಡ ಮೂರು ಕಣ್ಣುಗಳುಳ್ಳ ಮುಕ್ಕಣ್ಣನ ಹೊಡೆಯದಿ ಓ ಅಣ್ಣ, ನಿನ್ನಿನ ದಿನದೊಳ ನಾವು ಮಾಡಿದ ಕಾರ್ಯಗಳು ಎಷ್ಟಂದು ಹೇಳಲಿ ಆಗ್ರಜ. ಆಗ್ರಜ ಅದೇನೆಂದರೆ ರಕ್ಕಸರ ಕುಲದೊಳ ಬಲ್ಲೆಂದು ಪ್ರಸಿದ್ಧಿಯಂ ಪಡೆದ ನಿನ್ನ ತಮ್ಮನು ಅಗಸ್ತ್ಯ ಮುನಿಗಳ ಆಶ್ರಮವು ಪಕ್ಕ ಮುನಿಗಳು ಮಾಡುವ ಜಪತಪವನ್ನು ಅನುಷ್ಠಾನಗಳನ್ನು ಅಗ್ರಜ ವೀರಮೂತ್ರಾದಿಗಳನ್ನು ಹೋಮ ಕುಂಡಲಗಳಲ್ಲಿ ಬಿಟ್ಟು ಪರ್ಣಶಾಲೆಗಳನ್ನು ಸುಟ್ಟು ನೂರಾರು ಮುನಿ ವಟಕಗಳನ್ನು ಹಿಡಿದು ಅವರ ಬಟ್ಟೆಯನ್ನು ಕಳಿಸಿ ನೂರಾರು ಗೋಪಗಳನ್ನು ಕೊಂದು 2,000 ಮುನಿಗಳ ಸತಿಯರನ್ನು ಎಳತಂದಿರುವೆನ್ನು ನೋಡಿದೆಯಾ ನಿವಾತಕ ಭೂಪತಿ? ನೋಡಿದೆಯಾ ತಮ್ಮನಾದ ಕಾಲಕ್ಕೇನೆ ಅಣ್ಣನಾದ ನಿವಾತಕನೇ ನೀನೇನು ಸಾಮಾನ್ಯದವನು ಹೇಗೆ? ನಿನ್ನ ಪರಿಸಮನಾದ ವೀರರು ದಾರಿರುವರು, ನಿನ್ನ ಪರಾಕ್ರಮವನ್ನು ಹೇಗೆ? ಎಲ್ಲ ಹಾಗಿರಲಿ. ನಿನ್ನಿನ ದಿನದೋಳ ಹುಟ್ಟಿದ ಹೊಸ ವಾರ್ತೆ ಎಂದು ನಾನು ಹೇಳಲು ಈ ಮಾತು ಮಾತ್ರ ಸಹಜ. ಒಡೆಯನಾದ ನಿವಾತಕ ಭೂಪತಿ, ನಿನ್ನಿನ ದಿನದೊಳ ನಾವು ಹುಟ್ಟಿದ ಹೊಸ ವಾರ್ತೆಯಂತೆ ವಿಸ್ತಾರವಾಗಿ ಬಿತ್ತರಿಸುವ ಪೃಥ್ವಿಪತಿ